ರಕ್ಷಿತ್ ಶೆಟ್ಟಿ ಮದುವೆ ಯಾವಾಗ ರಕ್ಷಿತ್ ಶೆಟ್ಟಿ ಮದುವೆ ಯಾವಾಗ ಅಂತ ಬಹುದೊಡ್ಡ ಪ್ರಶ್ನೆ ಕೇಳ್ತಾ ಇದ್ದ ಕನ್ನಡ ಸಿನಿಮಾ ಅಭಿಮಾನಿಗಳ ಕುತೂಹಲ ಡಬಲ್ ಆಗಿತ್ತು. ಅದರಲ್ಲೂ ನಟಿ ರಶ್ಮಿಕಾ ಮಂದಣ್ಣ ದಿಢೀರಂತ ಎಂಗೇಜ್ಮೆಂಟ್ ಮಾಡಿಕೊಂಡ ನಂತರ ಸಂಚಲನ ಸೃಷ್ಟಿಯಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾರಿ ದೊಡ್ಡ ಚರ್ಚೆ ಕೂಡ ಶುರುವಾಗಿತ್ತು. ಹಾಗೆ ರಕ್ಷಿತ್ ಶೆಟ್ಟಿ ಮದುವೆ ಆಗಬೇಕು ಅನ್ನೋ ಆಗ್ರಹ ಮಾಡುತ್ತಿದ್ರು ಅಭಿಮಾನಿಗಳು. ಅಂದಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನೋ ಸುದ್ದಿಗಳು ಆಗಾಗ ಓಡಾಡ್ತಾನೆ ಇರ್ತವೆ. ಅದೇ ರೀತಿ ಪದೇ ಪದೇ ಹಲವು ನಟ ಮತ್ತು ನಟಿಯರ ಬಗ್ಗೆ ಕೂಡ ಫೇಕ್ ನ್ಯೂಸ್ ಸದ್ದು ಮಾಡ್ತಾ ಇರ್ತವೆ. ಅದೇ ರೀತಿಯಾಗಿ ದಿಢೀರಂತ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಸುದ್ದಿ ಹಬ್ಬಿದೆ. ಕನ್ನಡದ ಖ್ಯಾತ ನಟ ಮತ್ತು ನಟಿ ಮದುವೆ ಫಿಕ್ಸ್ ಆಯ್ತಾ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಅಷ್ಟಕ್ಕೂ ನಟಿ ರುಕ್ಮಿಣಿ ಅವರು ಮತ್ತು ರಕ್ಷಿತ್ ಶೆಟ್ಟಿ ಅವರು ಮದುವೆ ಆಗಲಿದ್ದಾರೆ ಅನ್ನೋ ಸುದ್ದಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡದಾಗಿ ಸದ್ದು ಮಾಡ್ತಿದೆ. ಅದೇ ರೀತಿ ಈಗ ಇಬ್ಬರು ಮದುವೆ ಆಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಓಡಾಡ್ತಿದೆ. ನಟಿ ರಶ್ಮಿಕಾ ಅವರ ಎಂಗೇಜ್ಮೆಂಟ್ ಸುದ್ದಿಯ ನಂತರ ಇದು ಭಾರಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಆದರೆ ಎಲ್ಲ ಸುದ್ದಿ ಕೂಡ ಸುಳ್ಳು, ಕೆಲವರು ಬೇಕು ಅಂತಾನೆ ಹೀಗೆಲ್ಲ ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತ ಕನ್ನಡ ಸಿನಿಮಾ ಅಭಿಮಾನಿಗಳು ಸದ್ಯ ಆಕ್ರೋಶ ಹೊರಹಾಕುತ್ತಿದ್ದಾರೆ. ನಮಸ್ಕಾರ. ನಾನು ಈಗಷ್ಟೇ ನಿಷಿದ್ಧ ಅನ್ನುವ ಸಿನಿಮಾದ ಒಂದು ಹಾಡನ್ನು ನೋಡಿದೆ. ಗಿರ್ರ 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 ಅಂತ ಆರಂಭ ಆಗುವ ಹಾಡು. ಈ ಹಾಡನ್ನು ಬರೆದು ಆಮೇಲೆ ಸಿನಿಮಾನ ಕೂಡ ನಿರ್ದೇಶನ ಮಾಡಿದ್ದಾರೆ ಸುಸಮಯ ದಿನೇಶ್ ಅವರು. ಅವರ ಹೆಸರಲ್ಲೇ ಸುಸಮಯ ಇಟ್ಕೊಂಡಿದ್ದಾರೆ. ಅವರ ಪ್ರತಿ ಸಮಯವೂ ಸುಸಮಯವೇ ಆಗಲಿ, ಒಳ್ಳೆಯದಾಗಲಿ. ಮನೋರಾಜ್ ಸಂಗೀತ ಮಾಡಿದ್ದಾರೆ, ಅಂಜನ್ ತಮ್ಮಯ್ಯ ಅಭಿನಯ ಮಾಡಿದ್ದಾರೆ, ನಾಯಕರಾಗಿದ್ದಾರೆ ಈ ಸಿನಿಮಾಗೆ. ಹಾಗೆ ಜಗನ್ ಅವರು ಇದಕ್ಕೆ ನಿರ್ಮಾಪಕರಾಗಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಗಿರ ಗಿರ ಹಾಡು ಒಂದು ಸರಳವಾದ ಒಂದು ಪ್ರೀತಿ, ಪ್ರೇಮ, ಫಿಲಾಸಫಿ ಎಲ್ಲವನ್ನ ಹೇಳುವಂತ ಹಾಡು. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಹೆಚ್ಚಿನ ಅವಕಾಶಗಳು ಸಿಗಲಿ, ಸಿನಿಮಾ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.